ನಾನು ಫಸ್ಟ್ ಟೈಮ್ ಇಲ್ಲಿ ಎಕ್ಸ್ಪರ್ಟ್ಗೆ ಬಂದಾಗ ಆ್ಯಕ್ಚುಲಿ ತುಂಬ ಟಫ್ ಆಗ್ತಾಯಿತ್ತು, ಯಾಕಂದರೆ ಫಸ್ಟಿಂದಲೂ ನಮಗೆ ತುಂಬ ಟಫ್ ಪೇಪರ್ಸ್ ಕೊಡ್ತಾಯಿದ್ರು. ಸೊ ನನಗೆ ಅಂದರೆ ತುಂಬ ಬೇಜಾರಾಗ್ತಿತ್ತು, ಕಮ್ಮಿ ಮಾರ್ಕ್ಸ್ ಬರ್ತಾಯಿತ್ತು. ನೆಕ್ಸ್ಟ್ ಮತ್ತೆ ಗೊತ್ತಾಯಿತು ತುಂಬ ಪ್ರಾಕ್ಟೀಸ್ ಮಾಡಬೇಕು ಅಂತ. ಬಿಕಾಸ್ ಈ ನೀಟ್ ಎಕ್ಸಾಮ್ ಇದೆಯಲ್ಲ, ಅದಕ್ಕೆ ನಾವು ಪ್ರಾಬ್ಲಮ್ ಸಾಲ್ವಿಂಗ್ ತುಂಬ ಮಾಡಬೇಕು, ದಟ್ಸ್ ಮೋರ್ ಇಂಪಾರ್ಟೆಂಟ್. ಸೊ ಟೀಚರ್ಸ್ ಗೈಡ್ ಮಾಡ್ತಾಯಿದ್ರು, ಹಾಗೆ ಟೀಚರ್ಸ್ ಹೇಳ್ಕೊಟ್ಟ ಪಾಠ ಎಲ್ಲ ಫುಲ್ ಅರ್ಥ ಮಾಡ್ಕೋತಿದ್ವಿ. ಅದಾದಮೇಲೆ ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಕೂಡ ಮಾಡ್ತಾಯಿದ್ವಿ. ಆಮೇಲೆ ನಮಗೆ ಟೀಚರ್ಸ್ ತುಂಬ ಮೋಟಿವೇಟ್ ಮಾಡ್ತಾಯಿದ್ರು. ಸೊ ಒಂದು ಕ್ಲಾಸಲ್ಲಿ ಜಸ್ಟ್ ಅರ್ಧ ಕ್ಲಾಸ್ ಟೀಚರ್ಸ್ ಫುಲ್ ಮೋಟಿವೇಟ್ ಮಾಡ್ತಾಯಿದ್ರು, ನಮಗೆ ಬೇರೆ ಆಪರ್ಚುನಿಟಿ ಬಗ್ಗೆ ಹೇಳ್ತಾಯಿದ್ರು. ಸೊ ತುಂಬ ಖುಷಿ ಆಯಿತು ಇಲ್ಲಿ ಬಂದು. ಅದಾದಮೇಲೆ ಲಾಸ್ಟಿಗೆ ನೀಟಾಗಿ ನಮಗೆ ತುಂಬ ಮಾಕ್ ಟೆಸ್ಟ್ ಕೂಡ ಕೊಟ್ಟರು. ನಾವು ಅದನ್ನು ಸಾಲ್ವ್ ಮಾಡಿ ನಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಬಂತು, ಹಾಂ ನೀಟ್ ಎಕ್ಸಾಮ್ ಈ ಥರ ಇರುತ್ತೆ ನಮಗೆ. ಅಂದರೆ ಆಲ್ರೆಡಿ ಒಂಥರ ಗೊತ್ತಾಗಿತ್ತು ಏನೋ ಟಫ್ ಅಂದರೆ ಗೊತ್ತಾಗಿಲ್ಲ ಆ ಥರ ಅಲ್ಲ, ಬಟ್ ನಮಗೆ ಟಫ್ ಪೇಪರ್ ಕೊಡೋದ್ರಿಂದ ನಾವು ಸಾಲ್ವ್ ಮಾಡೋದ್ರಿಂದ ನಮಗೆ ತುಂಬ ಈಸಿ ಆಯಿತು ಲಾಸ್ಟಿಗೆ. ಸೊ ಅಷ್ಟೇ. ನಾನು ಈಗ ಸದ್ಯಕ್ಕೆ ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದೆ MBBSಗೆ 9th ಅಲ್ಲಿ. ಇಟ್ ವಾಸ್ ಅ ಕ್ವಿಕ್ ಡಿಸಿಷನ್. ಸೊ ಜಸ್ಟ್ ಈಗ ಒಂದು MBBS ಮಾಡಿ ಇರೋಣ ಅಂತ. ಸೊ ಐ ಆಮ್ ಜಸ್ಟ್ ಪ್ಲಾನಿಂಗ್ ಟು ಜಾಯಿನ್ ಜಿಪ್ಮರ್ ರೈಟ್ ನೌ. ಇನ್ನೂ ಡಿಸ್ಕಷನ್ ಆಗ್ತಾ ಉಂಟು, ಎಲ್ಲರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ಹೇಗೆ ಅಂತ. ಈಗ ಗೊತ್ತಾಗಲಿಲ್ಲ ಮೆಡಿಕಲ್ ನನಗೆ ಒಂದು ತುಂಬ ಹೊಸ ಫೀಲ್ಡ್, ಯಾಕಂದರೆ ನಮ್ಮದು ಫ್ಯಾಮಿಲಿಯಲ್ಲಿ ಯಾರು ಅಷ್ಟು ಮೆಡಿಕಲ್ ಫೀಲ್ಡಲ್ಲಿ ಯಾರೂ ಇಲ್ಲ ಆ್ಯಕ್ಚುಲಿ. ಸೊ ಎಲ್ಲನ ನಾನು ಕಾಂಟ್ಯಾಕ್ಟ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪರ್ಟ್ ಸೀನಿಯರ್ಸ್ ಕೂಡ ನಂಗೆ ತುಂಬ ಹೆಲ್ಪ್ ಮಾಡಿದರು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಕೂಡ. ಆಮೇಲೆ ಅಷ್ಟೇ, ನನಗೆ ಈಗ ನೋಡ್ತಾ ಇದ್ದೀನಿ. ಸೊ ಜಿಪ್ಮರ್ ಈಸ್ ದ ಪ್ಲ್ಯಾನ್ ರೈಟ್ ನಾವು. ಮತ್ತು ನೋಡಬೇಕಿನ್ನು MBBS ಮಾಡ್ತೀನಿ. ನನ್ನ ಹೆಸರು ನಿಧಿ. ನಾನು 84th ರ್ಯಾಂಕ್ ಬಂದಿದ್ದೆ ಆ್ಯಂಡ್ 7th ರ್ಯಾಂಕ್ ಕರ್ನಾಟಕ. ನಮಸ್ಕಾರ. ನಮ್ಮ ಮಗಳು ಇವತ್ತು ಏನು ದೇಶಕ್ಕೆ ನೀಟ್ ಪರೀಕ್ಷೆಯಲ್ಲಿ ನಡೆದಂಥ ಪರೀಕ್ಷೆಯಲ್ಲಿ ದೇಶಕ್ಕೆ 84ನೇ ರ್ಯಾಂಕು, ರಾಜ್ಯಕ್ಕೆ 7ನೇ ರ್ಯಾಂಕ್ ಬಂದಿದ್ದಾಳೆ. ತುಂಬ ಖುಷಿಯಾಯಿತು. ಇಲ್ಲಿ ನಾವು ಮಗಳನ್ನು ಎಕ್ಸ್ಪರ್ಟ್ ಕಾಲೇಜ್ ಸೇರಿಸಿದ್ರಿಂದ ಒಳ್ಳೆಯ ಮಾರ್ಕ್ ಬಂತು. ಅದರಿಂದ ನಮಗೆ ಇವತ್ತು ಮುಂದೆ ಅವಳಿಗೆ ಒಳ್ಳೆಯ ಒಂದು MBBS ಸೀಟು ಸರ್ಕಾರದ ಕೋಟದಲ್ಲಿ ಫ್ರೀ ಸೀಟ್ ಸಿಗ್ತದೆ. ಒಳ್ಳೆಯ ಒಂದು ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಹಕಾರವಿದೆ ಸೇರಿಸಿದ್ದಕ್ಕೆ. ಮತ್ತು ಕಾಲೇಜು ಸಹ ತುಂಬ ಚೆನ್ನಾಗಿದೆ. ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಾರೆ ಲೆಕ್ಚರ್ಸ್ಗಳು, ಪ್ರಿನ್ಸಿಪಲ್ ಎಲ್ಲವನ್ನು ಒಳ್ಳೆ ವಿದ್ಯಾಭ್ಯಾಸ ಸಿಗ್ತಾ ಇದೆ. ಊಟ ವಸತಿ ಎಲ್ಲದೂ ಚೆನ್ನಾಗಿದೆ. ತುಂಬ ಖುಷಿ ಆಗ್ತದೆ ಕಾಲೇಜ್ ನೋಡಿದರೆ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಮಗಳು ಇವತ್ತು ಒಂದು ಸಾಧನೆ ಮಾಡಿದ್ದಾಳೆ ಅಂದರೆ ನಮಗೆ ತುಂಬ ಖುಷಿ ಆಗ್ತಾ ಇದೆ, ತುಂಬ ಹೆಮ್ಮೆ ಅನ್ನಿಸ್ತಿದೆ ನನಗೆ ಮೊದಲಿಂದನೂ ನನ್ನ ಮಗಳು ಒಂದು ಸಾಧನೆ ಮಾಡಬೇಕು ಅಂತ ಆಸೆ ಇತ್ತು. ನಮ್ಮ ಕನಸನ್ನು ನನ್ನ ಮಗಳು ಈಡೇರಿಸಿದ್ದಾಳೆ. ಈ ವಿದ್ಯಾಸಂಸ್ಥೆಗೆ ನಾನು ತುಂಬ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಮಸ್ತೆ.